ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಇವತ್ತಿನ ನನ್ನ ಮಲ್ಲಿಗೆ ತೋಟ. ಈಗ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳು ಸ್ವಲ್ಪ ಹಳದಿ ಆಗ್ತಾ ಬಂದಿದೆ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಳದಿಯಾಗಿ ಕಾಣಿಸ್ತಾ ಇದೆ, ಆದರೆ ಎದುರಿಗೆ ನೋಡುವಾಗ ಇಷ್ಟೊಂದು ಹಳದಿ ಆಗಿಲ್ಲ. ಮೊಬೈಲಲ್ಲಿ ನಾನು ವಿಡಿಯೋ ಮಾಡಿದಾಗ ಈ ರೀತಿಯಾದ ಒಂದು ಹಳದಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ನನ್ನ ಮಲ್ಲಿಗೆ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕದೆ ಸಾಧಾರಣ 1.5 ತಿಂಗಳು ಆಗ್ತಾ ಬಂದಿತ್ತು. ನಿನ್ನೆ ನಾನು ಬಾಸನ್ನು ಹಾಕಿದ್ದೇನೆ. ಅದರ ವಿಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಸಾಧ್ಯ ಆಗಲಿಲ್ಲ. ತುಂಬ ದಿನಗಳಿಂದ ಗೊಬ್ಬರವನ್ನು ಹಾಕದೇ ಇದ್ದ ಕಾರಣ ನನ್ನ ಗಿಡಗಳು ನೋಡಿ ಈ ರೀತಿಯಾಗಿದೆ. ಅಂದರೆ ಮಳೆ ಬರ್ಬೋದು ಅನ್ನುವಂತಹ ಒಂದು ಭಯದಿಂದ ನಾನು ಯಾವುದೇ ರೀತಿಯಾದ ಹಿಂಡಿಗಳನ್ನು, ಸಗಣಿ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗಿರಲಿಲ್ಲ. ಹಾಗೆ ಬಾಸನ್ನು ತರುವಾಗ ಸ್ವಲ್ಪ ಲೇಟ್ ಆಯಿತು. ಈಗ ನಾನು ಅದನ್ನು ಹಾಕಿದ್ದೇನೆ. ಇನ್ನು ಸ್ವಲ್ಪ ದಿನದಲ್ಲಿ ಗಿಡಗಳು ಸರಿಯಾಗಬಹುದು ಅಂತ ಅಂದ್ಕೊಳ್ತೇನೆ. ಆದರೆ ಮಳೆಗಾಲದಲ್ಲಿ ಎಲೆಗಳು ಇದೇ ರೀತಿ ಆಗ್ತದೆ, ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗುವುದು ಅದೆಲ್ಲ ಸಾಮಾನ್ಯ ಅಂತ ಹೇಳಬಹುದು. ಆದರೆ ನಾವು ಸರಿಯಾದ ರೀತಿಯಲ್ಲಿ ಅದರ ಒಂದು ಆರೈಕೆ ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೀತಾ ಇರ್ತದೆ. ಈ ರೀತಿಯಾಗಿ ಆಗುವುದಿಲ್ಲ. ನಾನು ಗಿಡಗಳಿಗೆ ಸರಿಯಾಗಿ ಗೊಬ್ಬರವನ್ನು ಹಾಕದೇ ಇದ್ದ ಕಾರಣ ಗಿಡಗಳು ಈ ರೀತಿಯಾಗಿದೆ. ಒಂದು ವೇಳೆ ನಾನು 15 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕ್ತಾ ಬಂದಿದ್ದಲ್ಲಿ ಗಿಡಗಳು ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಕೆಲವೊಮ್ಮೆ ನಮಗೆ ಎಲ್ಲ ವಿಷಯಗಳು ತಿಳಿದಿದ್ದರೂ ಕೂಡ ಅದಕ್ಕೆ ಸಮಯ ಸಿಗುವುದಿಲ್ಲ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಆ ಒಂದು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ನಾವು ಅದರ ಒಂದು ಪರಿಣಾಮವನ್ನು ಎದುರಿಸಲೇಬೇಕಾಗ್ತದೆ. ಅದೇ ರೀತಿಯಾಗಿ ನನ್ನ ಗಿಡಗಳು ನೋಡಿ ಈ ರೀತಿಯಾಗಿದೆ. ಸ್ವಲ್ಪ ದಿನದಲ್ಲಿ ಸರಿಯಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದೇನೆ. ನೋಡೋಣ ಏನಾಗ್ತದೆ ಅಂತ. ಈಗ ನಾನು ಕಮೆಂಟನ್ನು ಓದುವಾಗ ಹೆಚ್ಚಿನವರು ಸುಡುಮಣ್ಣಿನ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಮಳೆಗಾಲದಲ್ಲಿ ಸುಡುಮಣ್ಣನ್ನು ಹಾಕಬಹುದಾ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಸುಡುಮಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಸುಡುಮಣ್ಣು ಅಂದರೆ ಎಲ್ಲರಿಗೂ ತಿಳಿದೇ ಇರ್ತದೆ, ಮಣ್ಣನ್ನು ಸುಡುವಂತಹದ್ದು. ಮಣ್ಣನ್ನು ಸುಡುವಾಗ ಅದರ ಮೇಲೆ ಒಣ ಎಲೆಗಳು ಹಾಗೆ ಒಣ ಮರದ ತುಂಡುಗಳನ್ನೆಲ್ಲ ಹಾಕಿ, ಹಾಗೆ ಕೆಲವರು ಗೊಬ್ಬರವನ್ನು ಕೂಡ ಹಾಕಿ ಸುಡ್ತಾರೆ. ಆ ಸುಟ್ಟಂತಹ ಮಣ್ಣನ್ನು ನಾವು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಾಕಬಹುದಾ ಅಂತ ಹೆಚ್ಚಿನವರು ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಮಳೆಗಾಲದಲ್ಲಿ ಸುಡುಮಣ್ಣನ್ನು ಗಿಡಗಳಿಗೆ ಹಾಕಬಹುದು. ಇದನ್ನು ನಾನು ಮಳೆಗಾಲದಲ್ಲಿ ಯಾವೆಲ್ಲ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿದ ಒಂದು ವಿಡಿಯೋದಲ್ಲಿ ಯಾಕೆ ಹೇಳಿಲ್ಲ ಅಂದರೆ, ಸುಡುಮಣ್ಣು ಅನ್ನುವಂತಹದ್ದು ಒಂದು ಗೊಬ್ಬರವಲ್ಲ, ಅದು ಗೊಬ್ಬರದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ನಾವು ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುತ್ತದೆ. ಆದರೆ ಸುಡುಮಣ್ಣು ಆ ರೀತಿಯಾದ ಒಂದು ಪೋಷಕಾಂಶಗಳನ್ನು ನೀಡುವುದಿಲ್ಲ ಅಂತ ನಾನು ಓದಿದ್ದೇನೆ. ಹಾಗಾಗಿ ನಾನು ಅದನ್ನು ಗೊಬ್ಬರದ ಒಂದು ಲಿಸ್ಟ್ನಲ್ಲಿ ಸೇರಿಸಿರಲಿಲ್ಲ. ಸುಡುಮಣ್ಣು ಗೊಬ್ಬರ ಅಲ್ಲದೇ ಇದ್ದರೂ ಕೂಡ ನಾವು ಗಿಡಗಳಿಗೆ ಯಾಕೆ ಹಾಕಬೇಕು ಅಂತ ನೀವು ಕೇಳಬಹುದು. ಸುಡುಮಣ್ಣನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಬೇರುಗಳು ಆರೋಗ್ಯಯುತವಾಗಿರ್ತದೆ. ಬೇರುಗಳು ಆರೋಗ್ಯಯುತವಾಗಿದ್ದರೆ ನಾವು ಹಾಕಿದಂತಹ ಗೊಬ್ಬರಗಳನ್ನು ಚೆನ್ನಾಗಿ ಹೀರಿಕೊಂಡು ಗಿಡಗಳು ಚೆನ್ನಾಗಿ ಬೆಳೀತದೆ. ನಂತರ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬರ್ತದೆ. ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಒಂದು ವಿಷಯ ಏನಂದರೆ, ಸುಡುಮಣ್ಣನ್ನು ಮಾತ್ರ ಹಾಕಿದರೆ ಗಿಡಗಳಿಗೆ ಯಾವುದೇ ರೀತಿಯಾದ ಪೋಷಕಾಂಶಗಳು ಸಿಗುವುದಿಲ್ಲ. ಅದರ ಜೊತೆಗೆ ನಾವು ಯಾವುದಾದರೂ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ಈಗ ಸುಡುಮಣ್ಣನ್ನು ನಾವು ಮಳೆಗಾಲದಲ್ಲಿ ಹಾಕುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ. ಮೊದಲನೆಯದಾಗಿ, ಮಳೆಗಾಲದಲ್ಲಿ ನಮಗೆ ಹೆಚ್ಚಿನ ಪ್ರಾಬ್ಲಮ್ ಬರುವಂತಹದ್ದು ಬೇರಿನ ಒಂದು ಸಮಸ್ಯೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಸುಡುಮಣ್ಣನ್ನು ಹಾಕುವುದರಿಂದ ಬೇರುಗಳು ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗ್ತದೆ. ಹಾಗೆಯೇ ಬೇರುಗಳಿಗೆ ಬರುವಂತಹ ವಿವಿಧ ರೀತಿಯ ರೋಗಗಳನ್ನು ಕೂಡ ಈ ಸುಡುಮಣ್ಣು ಹಾಕುವುದರಿಂದ ನಾವು ತಡೆಯಬಹುದು. ಹಾಗಾಗಿ ಹಿಂದಿನವರು ಅಂದರೆ ನಮ್ಮ ಹಿರಿಯರು ಸುಡುಮಣ್ಣನ್ನೇ ಗಿಡಗಳಿಗೆ ಹಾಕಿ ಗಿಡಗಳನ್ನು ಬೆಳೆಸ್ತಾ ಇದ್ರು. ಹಾಗೆ ಮಳೆಗಾಲದಲ್ಲಿ ನಾವು ಮೇಲ್ಭಾಗದಲ್ಲಿ ಸುಡುಮಣ್ಣನ್ನು ಹಾಕುವುದರಿಂದ ಮಳೆ ನೀರು ಅಷ್ಟಾಗಿ ಮೇಲ್ಪದರದಲ್ಲಿ ನಿಲ್ಲುವುದಿಲ್ಲ. ಅದರಿಂದ ಬೇರು ಕೊಳೆಯುವುದನ್ನು ಕೂಡ ನಾವು ತಡೆಗಟ್ಟಬಹುದು. ಹಾಗೆ ಹಿಂದಿನ ಕಾಲದಲ್ಲಿ ಕೃಷಿಕರು ಕೀಟನಾಶಕವಾಗಿ ಈ ಸುಡುಮಣ್ಣನ್ನೇ ಹಾಕ್ತಾ ಇದ್ರು ಅಥವಾ ಬೂದಿಯನ್ನೇ ಹಾಕ್ತಾ ಇದ್ರು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಅತಿಯಾದ ಹುಳಗಳ ಸಮಸ್ಯೆ, ಕೀಟಗಳ ಸಮಸ್ಯೆ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರ್ತದೆ. ಹಾಗಾಗಿ ಆ ಸಮಸ್ಯೆಯನ್ನು ಕೂಡ ನಾವು ಸುಡುಮಣ್ಣಿನಿಂದ ಸ್ವಲ್ಪ ಕಂಟ್ರೋಲ್ಗೆ ತರಬಹುದು. ಇನ್ನು ಮಳೆಗಾಲದಲ್ಲಿ ಗಿಡದ ಬುಡದ ಮಣ್ಣಿನ ಮೇಲ್ಪದರ ಪಾಚಿ ಕಟ್ಟಿದಂತೆ ಆಗ್ತದೆ. ನಾವು ಸುಡುಮಣ್ಣನ್ನು ಮೇಲ್ಪದರದಲ್ಲಿ ಹಾಕುವುದರಿಂದ ಆ ಪಾಚಿ ಕಟ್ಟುವುದನ್ನು ತಡೆಯಬಹುದು. ನಾವು ಸುಡುಮಣ್ಣನ್ನು ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕಬೇಕು ಅಂದರೆ, ಮೊದಲಿಗೆ ಬುಡದ ಕಳೆ ಗಿಡಗಳನ್ನೆಲ್ಲ ತೆಗೆದುಕೊಳ್ಬೇಕು. ನಂತರ ಮಣ್ಣನ್ನು ಬಿಡಿಸಿಕೊಳ್ಬೇಕು. ನಂತರ ಒಂದು ಲೇಯರ್ ಆಗಿ ಮೇಲ್ಪದರದಲ್ಲಿ ಸುಡುಮಣ್ಣನ್ನು ನಾವು ಹಾಕಬೇಕಾಗ್ತದೆ.
ನಾವು ಹಾಕುವಾಗ ಕಾಂಡಕ್ಕೆ ತುಂಬ ತಾಗಿಕೊಂಡು ಹಾಕಬಾರ್ದು, ಸ್ವಲ್ಪ ಗ್ಯಾಪಲ್ಲಿ ಹಾಕಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ. ಆದರೆ ಬೇಸಿಗೆಯಲ್ಲಿ ನಾವು ಹಾಕುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಬೇಕಾಗ್ತದೆ. ಯಾಕಂದರೆ ಬೇಸಿಗೆಯಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರಲೇಬೇಕಾಗ್ತದೆ. ತುಂಬ ಮಣ್ಣು ಡ್ರೈ ಆದರೆ ಗಿಡಗಳು ಹಾಳಾಗ್ತದೆ. ಬೇಸಿಗೆಯಲ್ಲಿ ಮೇಲ್ಪದರದಲ್ಲಿ ನಾವು ಸುಡುಮಣ್ಣನ್ನು ಹಾಕುವುದರಿಂದ ಮಣ್ಣು ಬೇಗನೆ ಡ್ರೈ ಆಗ್ತದೆ. ಇದರಿಂದ ನಾವು ಆಗಾಗ ನೀರನ್ನು ಹಾಕುವ ಅವಶ್ಯಕತೆ ಬರ್ತದೆ. ಹಾಗೆಯೇ ಗಿಡಗಳು ಬೇಗನೆ ಬಾಡಿದಂತೆ ಆಗುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಸುಡುಮಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಯಾವುದೇ ತೊಂದರೆ ಆಗುವುದಿಲ್ಲ. ಹೀಗೆ ಮಳೆಗಾಲದಲ್ಲಿ ನಾವು ಸುಡುಮಣ್ಣನ್ನು ಮಲ್ಲಿಗೆ ಗಿಡಗಳಿಗೆ ಹಾಕುವುದರಿಂದ ವಿವಿಧ ರೀತಿಯಾದ ಒಂದು ಉಪಯೋಗಗಳು ನಮ್ಮ ಮಲ್ಲಿಗೆ ಗಿಡಗಳಿಗೆ ಆಗ್ತದೆ. ನಾನು ಆವಾಗ ಹೇಳಿದಂತೆ ಮೊದಲನೇದಾಗಿ ಬೇರುಗಳ ಒಂದು ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಹಾಗೆ ನೀರು ನಿಲ್ಲದಂತೆ ಇದು ನೋಡಿಕೊಳ್ತದೆ. ಹಾಗೆ ಪಾಚಿ ಕಟ್ಟದಂತೆ ಕೂಡ ಇದು ನೋಡಿಕೊಳ್ತದೆ. ಆದ್ದರಿಂದ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಸುಡುಮಣ್ಣನ್ನು ನೀವು ಹಾಕಬಹುದು. ಇನ್ನು ಕಮೆಂಟಲ್ಲಿ ಬಂದಂತಹ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ, ಗಿಡಗಳನ್ನು ನಾವು ಮಳೆಗಾಲದಲ್ಲಿ ಕಟ್ ಮಾಡಬಹುದಾ? ಯಾವ ರೀತಿಯಲ್ಲಿ ಕಟ್ ಮಾಡಬೇಕು? ಉದ್ದನೆ ಬೆಳೆದ ಗಿಡಗಳನ್ನು ಕಟ್ ಮಾಡಬಹುದಾ? ಈ ರೀತಿಯಾಗಿ ವಿವಿಧ ಪ್ರಶ್ನೆಗಳನ್ನು ನೀವು ಕೇಳಿದ್ದೀರಿ. ಅದಕ್ಕೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಆನ್ಸರನ್ನು ಮಾಡ್ತೇನೆ. ನನ್ನ ಗಿಡಗಳನ್ನು ಸ್ವಲ್ಪ ಕಟ್ ಮಾಡಲಿಕ್ಕೆ ಇದೆ, ಅದನ್ನು ಕಟ್ ಮಾಡುತ್ತಾ ನಿಮ್ಮ ಜೊತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೇನೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.